ಮಾತರ್ಮೇ ಮಾತರಿಶ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ ಸರ್ವಾಂತರಾತ್ಮನ್ನ ಜರ ಜರಯಿತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ನೂರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣ ಬೃಹತೀಂ ಚಾಶ್ವತೀಮಾಶುದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ ವಿಜಾನತಾಮವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಂ ಇಯಂ ಪ್ರಣತಿಮಾಲಿಕಾ ಪೂರ್ಣಜ್ಞಾನಾಯ ವಿದ್ಮಹೇ ಪೂರ್ಣಾನಂದಾಯ ಧೀಮಹಿ ತನ್ನೋ ವ್ಯಾಸ ಪ್ರಚೋದಯಾತ್. ಪಂಚಭೂತಗಳು ಈ ಜಗತ್ತಿನಲ್ಲಿ ಯಾವ ರೀತಿ ಹರಡಿಕೊಂಡಿವೆ, ಮಣ್ಣು, ನೀರು, ಗಾಳಿ, ಆಕಾಶ, ಬೆಂಕಿ, ಆಮೇಲೆ ಅದು ದೇಹದಲ್ಲಿ ಯಾವ ರೀತಿ ಕೆಲಸ ಮಾಡ್ತವೆ, ವೃಕ್ಷಗಳಿಗೆ ಇಂದ್ರಿಯ ಇದೆಯಾ ಇಲ್ವಾ, ಇದರೆಲ್ಲದರ ಬಗ್ಗೆ ವೇದವ್ಯಾಸರು ಹೇಳ್ತಾ, ಅಂದರೆ ಭೃಗುಗಳು ಹೇಳ್ತಾ, ಅಂದರೆ ಅದು ವೇದವ್ಯಾಸರು ಹೇಳಿದ್ದು ಅಂತಿಮವಾಗಿ ವೃಕ್ಷಗಳಿಗೆ ಜೀವ ಇದೆ ಅಂತ ಹೇಳಿ ಸುಮಾರು ಶ್ಲೋಕಗಳಲ್ಲಿ 15-16 ಶ್ಲೋಕಗಳಲ್ಲಿ ಸಂಗ್ರಹ ಮಾಡಿ ನಮಗೆ ಕೊಟ್ಟಿದ್ದಾರೆ. ಅದನ್ನು ನಾವು ನಿನ್ನೆ ನೋಡಿದೆವು. ಮಧ್ವಾಚಾರ್ಯರು ಕೂಡ ಅನುವ್ಯಾಖ್ಯಾನದಲ್ಲಿ ಇದನ್ನೆಲ್ಲ ಸಂಗ್ರಹಿಸಿದ್ದಾರೆ. ಗೀತಾತ್ ಪುಷ್ಪ ಫಲಾವಾಪ್ತಿ ಸ್ಪರ್ಶಾತ್ ಕಾರ್ಶ್ಯಂ ರಸಾತ್ ಸ್ಥಿತಿ ಅಪಿ ವೃಕ್ಷಸ್ಯ ದೃಶ್ಯಂತೆ ಇತಿ ನಾನಾತ್ಮತಾ ಭವೇತ್ ಅಂತ. ಹಾಡು ಹೇಳಿದಾಗ ಹೂವು ಹಣ್ಣುಗಳು ಚೆನ್ನಾಗಿ ಮೊಳೆಯುತ್ತವೆ. ಗೀತಾತ್ ಪುಷ್ಪ ಫಲಾವಾಪ್ತಿ ಸ್ಪರ್ಶಾತ್ ಕಾರ್ಶ್ಯಂ, ಮುಟ್ಟಿದಾಗ ಗಿಡ ಮುನಿಯುವುದಿಲ್ಲವೇ, ಟಚ್ ಮಿ ನಾಟ್, ಮುಟ್ಟಿದಾಗ ಮುನಿಯುತ್ತವೆ ಅಂದರೆ ಸ್ಪರ್ಶದಿಂದ ಮುನಿದಾಗ ಹಿಂದೆ ಸರಿಯೋದು ಯಾರು, ಜೀವಂತಿಕೆಯ ಸಂಕೇತ. ಅದರಿಂದಾಗಿ ಸ್ಪರ್ಶಾತ್ ಕಾರ್ಶ್ಯಂ, ಬೇರೆ ಬೇರೆ ಸಂದರ್ಭದಲ್ಲಿ ಬೇರೆ ಬೇರೆ ತರಹದ ಭಾವನೆಯ ಅಭಿವ್ಯಕ್ತಿಯ ಹಾಗೆ ಬೇರೆ ಬೇರೆ ತರಹದ ರಸ ಸ್ರವಿಸುತ್ತೆ. ಅಪಿ ವೃಕ್ಷಸ್ಯ ದೃಶ್ಯಂತೆ, ಇದು ವೃಕ್ಷಕ್ಕೂ ಕೂಡ ಇದೆ. ಇತಿ ನ ಅನಾತ್ಮತಾ ಭವೇತ್, ಹೀಗಾಗಿ ವೃಕ್ಷಕ್ಕೆ ಜೀವ ಇಲ್ಲ ಅಂತ ಇಲ್ಲ, ಅಂದ್ರೆ ಇದೆ ಅಂತ ಅರ್ಥ. ಅದರ ಮೂಲವನ್ನ ನಾವು ನಿನ್ನೆ ನೋಡಿದೆವು. ನಮ್ಮಲ್ಲಿ ನೋಡಿ, ಗಿಡಕ್ಕೆ ವೃಕ್ಷ ಅಂತ ಕರೀತೇವೆ. ವೃಕ್ಷ ಅಂದ್ರೆ ಯಾವುದು? ವೃಶ್ಚತೆ ಛಿದ್ಯತೆ ಇತಿ ವೃಶ್ಚುಚ್ಛೇದನೆ ಅಂತ ಧಾತು. ಏನ್ ಮಾಡೋದು? ಸುಪ್ರೀತ ನೋಡಿದ್ರೆ ಧಾತು ಬರುತ್ತೆ, ಇಲ್ಲ ಅಂದ್ರೆ ರಗಳೇ ಇರಲ್ಲ. ವೃಶ್ಚತೆ ಅಂತಂದ್ರೆ ಕತ್ತರಿಸಲ್ಪಡುವುದು ಅಂತ. ಕತ್ತರಿಸಿ ಚಿಗುರೋದು ಯಾವುದಿದೆ ಅದು ವೃಕ್ಷ ಅಂತ. ಅದರಿಂದಾಗಿ ವೃಕ್ಷ ಚಿಗುರುತ್ತೆ, ಕಡಿದೊಡನೆ ಮತ್ತೆ ಚಿಗುರುತ್ತೆ, ಇದು ವೃಕ್ಷ. ಈ ರೀತಿ ಪಾದಪ ವಸ್ತ್ರೇಣ ಉತ್ಪಲನಾಲೇನ ಯಥೋರ್ಧ್ವಂ ಜಲಮಾದದೇತ್ ತಥಾ ಪವನ ಸಂಯುಕ್ತ ಪಾದೈ ಪಿಬತಿ ಪಾದಪಃ. ಆಳದಲ್ಲಿ ಇರುವ ಬೇರಿಗೆ ಸಂಬಂಧಪಟ್ಟು ಇರುವ ನಾಳಗಳು ಅದರಿಂದ ನೀರನ್ನು ಕುಡಿಯುತ್ತೆ, ಭೂಮಿಯ ಒಳಗಡೆ ಇರುವ ನೀರನ್ನು ಕುಡಿಯುತ್ತೆ. ಅದರಿಂದಾಗಿ ಅದು ಪಾದಪ, ಕಾಲಿನಿಂದ ಕುಡಿಯುತ್ತೆ. ನಾವೆಲ್ಲ ಮುಖದಿಂದ ಕುಡಿದ್ರೆ ಅದು ಉಲ್ಟಾ, ಕಾಲಿನಿಂದ ಕುಡಿಯುತ್ತೆ. ಅದರಿಂದಾಗಿ ಅದನ್ನು ಪಾದಪ ಅಂತ ಕರೀತಾರೆ. ಅದರ ಆಹಾರ ಪರಿಣಾಮ ಆಗತ್ತೆ. ಅದು ಕೆಳಗಡೆ ಗೊಬ್ಬರವನ್ನು ಉಂಡು ಮೇಲ್ಗಡೆ ಏನು ಕೊಡುತ್ತೆ? ಹಣ್ಣು, ಹೂವು ಮೊದಲಾದವುಗಳನ್ನೆಲ್ಲ ಕೊಡುತ್ತೆ. ಹಾಕುವ ಗೊಬ್ಬರದ ಕಲರೇ ಹೂವಿದ್ರೆ ತಗೊಳ್ಳೋರು ಯಾರು ಅದನ್ನ? ಅಲ್ವಾ? ಹಾಕುವ ಗೊಬ್ಬರದಷ್ಟು ದುರ್ವಾಸನೆ ಇರುತ್ತಾ ಹೂವಿಗೆ? ಹೇಗದು ಅಂದ್ರೆ ಒಳಗಡೆ ಒಂದು ಬೇರೆ ಪ್ರಕ್ರಿಯೆ ನಡೆದಿದೆ ಅಂತ ಅರ್ಥ, ಪ್ರೊಸೀಜರ್. ಅಂದ್ರೆ ಆಹಾರ ಪರಿಣಾಮ. ಅದರಿಂದಾಗಿ ಸ್ನೇಹೋ ವೃದ್ಧಿಶ್ಚ ಜಾಯತೆ ಘನಾನಾಮಪಿ ವೃಕ್ಷಾಣಾಂ ಆಕಾಶೋಸ್ತಿ ನ ಸಂಶಯ. ಘನವಾದ ವೃಕ್ಷಗಳಿಗೂ ಕೂಡ ಆಕಾಶ ಅನ್ನೋದು ಇದೆ.
ಅದರ ಒಳಗಡೆ ಒಂದು ಸ್ಪೇಸ್ ಇದೆ ಅಂತ. ಇದು ಆಕಾಶ ಇದೆ. ಈ ಆಕಾಶ ಅಂತನ್ನೋದಿರೋದ್ರಿಂದಲೇನೆ ಗಿಡ ಅಥವಾ ಮರ ಅದರ ಒಳಗಡೆಯಿಂದ ಹೂವು ಹಣ್ಣು ಮೊಳೆಯುತ್ತೆ. ಮೊಳಿಲಿಕ್ಕೆ ಜಾಗ ಬೇಕೋ ಬೇಡವೋ? ದೇರ್ ಮಸ್ಟ್ ಬಿ ಎ ಸ್ಪೇಸ್. ಅದು ಆ ಸ್ಪೇಸೇ ಇಲ್ಲದೆ ಹೋದರೆ ಮೊಳೆಯೋದು ಹೇಗೆ? ಹೀಗಾಗಿ ಪಂಚಭೂತಗಳು ಗಿಡದಲ್ಲಿಯೂ ಇವೆ, ಮರದಲ್ಲಿಯೂ ಇದೆ. ಹೀಗಾಗಿ ವೃಕ್ಷದಲ್ಲಿ ಜೀವ ಇದೆ, ಜೀವ ಇದೆ, ಜೀವ ಇದೆ. ಇನ್ನು ನೀವು ಯಾರಿಗಾದರೂ ಹೇಳೋದಿದ್ರೆ ವೃಕ್ಷಗಳಿಗೆ ಜೀವ ಇದೆ ಅಂತ ಯಾರು ಹೇಳಿದ್ರು ಅಂತ, ನೀವು ಮೊದಲು ಹೇಳಬೇಕಾದದ್ದು ವೃಕ್ಷಗಳಿಗೆ ಜೀವ ಇದೆ ಅಂತ ಹೇಳಿದ್ದು ವೇದವ್ಯಾಸರು, ಆಮೇಲೆ ಮಧ್ವಾಚಾರ್ಯರು, ಆಮೇಲೆ ಬೇಕಂದ್ರೆ ಜೆ.ಸಿ. ಬೋಸ್. ಜಂಗಮಾನಾಂ ಚ ಸರ್ವೇಷಾಂ ಶರೀರೇ ಪಂಚಧಾತವಃ ಪ್ರತ್ಯೇಕಶ ಪ್ರಭಿದ್ಯಂತೆ ಯೈಶರೀರೇಂ ವಿಚೇಷ್ಟತೆ. ಜಂಗಮಾನಾಂಚ ಸರ್ವೇಷಾಂ, ಓಡಾಡುವ ಪ್ರಾಣಿಗಳಿಗೆಲ್ಲವೂ ಕೂಡ ಪಂಚಭೂತಗಳ ಪರಿಣಾಮ ಇರುತ್ತದೆ. ತ್ವಕ್ಚ ಮಾಂಸಂ ತಥಾಸ್ತೀನಿ ಮಜ್ಜಾಸ್ನಾಯುಶ್ಚ ಪಂಚಮಃ, ಮಜ್ಜಾಸ್ನಾಯುಶ್ಚ ಪಂಚಮಃ. ಅಲ್ಲಿ ತ್ವಕ್ ಚರ್ಮ, ಒಳಗಡೆ ಇರುವ ಮಾಂಸ, ಮತ್ತೆ ಮೂಳೆ. ಮಜ್ಜ ಅಂತಂದ್ರೆ ಬೋನ್ ಮ್ಯಾರೋ, ಮೂಳೆಯ ಒಳಗಡೆ ಇರುವಂಥದ್ದು, ಅದನ್ನ ಬೋನ್ ಮ್ಯಾರೋ ಹೇಳುತ್ತಾರೆ. ಇದು ಮಜ್ಜ. ಇನ್ನು ಸ್ನಾಯು, ಅಪಧಮನಿ ಅಥವಾ ಬ್ಲಡ್ ವೆಸಲ್ಸ್ ಅಂತ ಏನು ಹೇಳ್ತಾರೆ, ಅದು ಧಮನಿ ಅಂತ ಕೂಡ ಕರೀತಾರೆ. ಧಮನಿ ಅಂತಂದ್ರೆ ರಕ್ತವನ್ನು ಹರಿಸುವ, ಧಮನಿ ಅಂದ್ರೆ ಮೂಲಭೂತವಾಗಿ ಸಂಸ್ಕೃತದಲ್ಲಿ ಪೈಪ್ ಅಂತ ಅರ್ಥ. ನಾವಿವತ್ತೇನು ಪೈಪ್ ಅಂತ ಕರಿತೇವಲ್ಲ, ಅದನ್ನ ಸಂಸ್ಕೃತದಲ್ಲಿ ಒಂದು ಕಾಲಕ್ಕೆ ಒಳಗಡೆಯೂ ಹೊರಗಡೆಗೂ ಒಂದೇ ಶಬ್ದ, ಧಮನಿ ಅಂತ. ಈ ಕೌಸಲ್ಯ ಹೇಗತ್ಲು ಅಂತ ಹೇಳುವಾಗ ವಾಲ್ಮೀಕಿ ರಾಮಾಯಣದಲ್ಲಿ, ಬನ್ನಿ ಕೆಲವರೆಲ್ಲ ಮುಂದೆ ಬನ್ನಿ, ಬನ್ನಿ ಮುಂದೆ ಬನ್ನಿ. ಧಮನಿಯಲ್ಲಿ ಅಥವಾ ನಳಿಕೆಯಲ್ಲಿ ನಾಳದಲ್ಲಿ ನೀರು ಬರುವ ಹಾಗೆ ಅವಳ ಕಣ್ಣಿನಿಂದ ನೀರು ಬಂತು ಅಂತಾರೆ. ಅಂದ್ರೆ ಪೈಪ್ ಅನ್ನೋದು ಹೊಸ ಕಾನ್ಸೆಪ್ಟ್ ಏನಲ್ಲ, ಈ ದೇಹದಲ್ಲಿ ಈಗಾಗಲೇ ಉಂಟು, ಅದು ಹೊರಗಡೆ ಬಂತು ಅಷ್ಟೇ. ಹೀಗಾಗಿ ಅದು ಸ್ನಾಯು ಮೊದಲಾದವುಗಳೆಲ್ಲ, ಇದೆಲ್ಲ ಏನು ಪೃಥ್ವೀಮಯ, ಭೂಮಿಯಂತೆ ಇರುವಂಥದ್ದು. ಭೂಮಿಯ ನೇರ ಪರಿಣಾಮ, ಭೂಮಿಯ ಒಂದು ಸಿಮಿಲಾರಿಟಿಯನ್ನು ಹೊಂದಿರುತ್ತದೆ. ತ್ವಕ್ ಚರ್ಮ, ಒಳಗಡೆ ಇರುವ ಮಾಂಸ, ಅಸ್ಥಿ ಮೂಳೆ, ಇವುಗಳೆಲ್ಲ. ತೇಜೋ ಯಜ್ಞಸ್ತತಾ ಕ್ರೋಧ ಚಕ್ಷುರುಷ್ಮಾ ತಥೈವ ಚ ಅಗ್ನಿರ್ಜರಯತೆ ಚಾಪಿ ಪಂಚ ಆಗ್ನೇಯ ಶರೀರತಃ. ಅಗ್ನಿಯ ಪರಿಣಾಮಗಳು ದೇಹದ ಒಳಗಡೆ ತೋರುವುದು 5 ರೀತಿ. ಒಂದು ತೇಜಸ್ಸು. ತೇಜಸ್ಸು ಅಂತಂದ್ರೆ ಮುಖದ ಮೇಲಿನ ಕಾಂತಿ, ಮುಖದಲ್ಲಿ ಒಂದು ಬ್ರೈಟ್ನೆಸ್ ಕಾಣುತ್ತದೆ. ಸಂತೋಷ ಇದ್ದಾಗ, ಬೇರೆ ಬೇರೆ ತರಹ ಇದ್ದಾಗ ಆ ಮುಖದಲ್ಲಿ ಕಾಣುವ ಬ್ರೈಟ್ನೆಸ್ ಏನಿದೆ ಅದು ಅಗ್ನಿಯ ಕಾರ್ಯ. ಓ ಒಳ್ಳೆ ತೇಜಸ್ವಿ ಹುಡುಗ ಅಂತ, ಅದು ತೇಜ. ಇನ್ನು ಅಗ್ನಿ, ಅಗ್ನಿ ಹೇಳಿದ್ರೆ ಒಳಗಡೆ ಹೊಟ್ಟೆಯ ಕಿಚ್ಚು, ಅದು ನಾನು ಪಾಸಿಟಿವ್ ಆದ ಮೀನಿಂಗ್ ಅಲ್ಲೇ ಹೇಳಿದ್ದು. ಹೊಟ್ಟೆಯ ಒಳಗಡೆ ಇರುವ ಕಿಚ್ಚು, ಅಹಂ ವೈಶ್ವಾನರೋ ಭೂತ್ವ ಪ್ರಾಣಿನಾಂ ದೇಹಮಾಶ್ರಿತ, ನಾವು ತಿಂದದ್ದನ್ನೆಲ್ಲ ಜೀರ್ಣ ಮಾಡುವಂಥದ್ದು, ಅದು ನಿಜವಾದ ಕಿಚ್ಚು. ಹೀಗಾಗಿ ತೇಜೋಹಿ ಅಗ್ನಿ. ಆಮೇಲೆ ತಥಾ ಕ್ರೋಧ, ಉರಿದುರಿಯುವ ಸಿಟ್ಟು, ಅದು ಅಗ್ನಿಯ ಕಾರ್ಯ. ಇನ್ನು ಚಕ್ಷುಹು ಕಣ್ಣು. ಇನ್ನು ಊಷ್ಮ, ನಮ್ಮ ನಿಟ್ಟುಸಿರು, ಉಸಿರಿನಲ್ಲಿ ಬಿಸಿ ಬರೋದು ಹೇಗೆ? ಉಸಿರಿನಲ್ಲಿ ಬಿಸಿ ಬರಬೇಕು ಅಂತ ಹೇಳಿದ್ರೆ ಒಳಗಡೆ ಬಿಸಿ ಇರಬಾರದೆ? ಇನ್ನು ಅಗ್ನಿರ್ಜರಯತೆ ಚಾಪಿ ಪಂಚ ಆಗ್ನೇಯ. ಇನ್ನು ಹೊಟ್ಟೆಯ ಒಳಗಡೆ ಆಗುವ ಪರಿಣಾಮಗಳು, ಇವು ಪಂಚ ಆಗ್ನೇಯ. 5 ಅಗ್ನಿಗೆ ಸಂಬಂಧಪಟ್ಟ ಕೆಲಸಗಳು ದೇಹದಲ್ಲಿ ಆಗುವಂಥದ್ದು. ಶ್ರವಣಂ ಘ್ರಾಣಮಾಸ್ಯಂಚ ಹೃದಯಂ ಕೋಷ್ಠಮೇವ ಚ ಆಕಾಶಾತ್ ಪ್ರಾಣಿನಾಮೇತೆ ಶರೀರೇ ಪಂಚಧಾತವಃ. ಇನ್ನು ಆಕಾಶದ ಕೆಲಸ ಏನು ನೋಡಿ? ಆಕಾಶದ ವಿಕಾರ ಶ್ರವಣ, ಕಿವಿ. ಆಮೇಲೆ ಘ್ರಾಣ, ಮೂಗು, ಮೂಗಿನ ಒಳಗಡೆ ಇರುವ ಸ್ಪೇಸ್.
ಆಮೇಲೆ ಹಾಸ್ಯ ಮೋರೆ, ಇಲ್ಲಿ ಎಲ್ಲ ಇರುವಂತಹ ಜಾಗ. ಇನ್ನು ಹೃದಯ, ಇನ್ನು ಕೋಷ್ಠ. ಹೃದಯದ ಒಳಗಡೆ ಜೀವನನ ಗುರುತಿಸಿಕೊಳ್ಳೋದೆಲ್ಲರೂ ಕೂಡ ಒಂದೋ ಇಲ್ಲಿಂದ ಗುರುತಿಸ್ತಾರೆ. ಇಲ್ಲಿಂದ ಗುರುತಿಸೋದು ಚೀನಾದವ್ರು ಮಾತ್ರ. ನಾನು ಅಂತ ಹೇಳ್ಬೇಕಾದ್ರೆ ಅವರು ಹೀಗೆ ತೋರಿಸ್ತಾರೆ. ಯಾಕೆಂದ್ರೆ ಉಸಿರಾಟವೇ ನಾನು ಅನ್ನುವ ಪ್ರಜ್ಞೆಗೆ ಮೂಲ ಅಂತ. ಉಳಿದಂತೆ ಎಲ್ಲರೂ ನಾನು ಅಂತಾನೆ ಅನ್ನೋದು. ಇದು ಕೋಷ್ಠ ಅಂತ ಕರೀತಾರೆ. ಕೋಷ್ಠ ಅಂತಂದ್ರೆ ಒಳಕೋಣೆ. ಆಕಾಶಾತ್ ಪ್ರಾಣಿನಾಮೇತೆ ಶರೀರೇ ಪಂಚಧಾತವ. ಇದು ಆಕಾಶದಿಂದ. ಒಳಗಡೆ ಆಕಾಶ ಹೇಗೆ ಕೆಲಸ ಮಾಡುತ್ತೆ ಅಂತ. ಇನ್ನು ಶ್ಲೇಷ್ಮ ಪಿತ್ತಂ ಅಥೋ ಸ್ವೇದ ವಸಾ ಶೋಣಿತಮೇವ ಚ ಇತ್ಯಾಪ ಪಂಚಧಾ ದೇಹೇ ವಸಂತಿ ಪ್ರಾಣಿನಾಂ ಸದಾ. ಶ್ಲೇಷ್ಮ ಕಫ, ಪಿತ್ತ. ಪಿತ್ತದ್ರವ ಜಾಸ್ತಿಯಾಗಿ ಅದು ಕೆಲವೊಮ್ಮೆ ವಾಂತಿಗೆ ಕಾರಣ ಆಗ್ತದೆ. ಆ ಪಿತ್ತ ಅದು ಕರೆಕ್ಟಾಗಿರ್ಬೇಕದು. ಇನ್ನು ಸ್ವೇದ, ಸ್ವೇದ ಹೇಳಿದ್ರೆ ಬೆವರು. ಹೊಸ ಹೇಳಿದ್ರೆ ಆ ಒಂದು ಕೊಬ್ಬು. ಹೊಸ ಹೇಳಿದರೆ ಕೊಬ್ಬು. ಇನ್ನು ಶೋಣಿತ, ಶೋಣಿತ ಅಂದರೆ ರಕ್ತ. ಇವು ಎಲ್ಲ ಇತಿ ಆಪಹ, ನೀರಿನ ಪರಿಣಾಮ ದೇಹದಲ್ಲಿ. ಪ್ರಾಣಾತ್ ಪ್ರಣಯತೆ ಪ್ರಾಣಿ. ಇಲ್ಲಿ ತನಕ ನಿನ್ನೆ ಆಗಿತ್ತು, ಆದರೂ ಒಂದು ಹಿಂದಿನ ನೋಟ ಇರಲಿ ಅಂತ ಮತ್ತೆ ವಾಪಸ್ಸು ಬಂದದ್ದು. ಪ್ರಾಣಾತ್ ಪ್ರಣಯತೆ ಪ್ರಾಣಿ ವ್ಯಾನಾದ್ವ್ಯಾಯಚ್ಛತೆ ಸದಾ ಗಚ್ಚತ್ಯಪಾನೇನಾರ್ವಾಕ್ಚ ಸಮಾನೇನ ಸಮಾಸ್ಥಿತಃ ಉದಾನಾತ್ ಉಚ್ಛ್ವಸಿತಿ ಚ ವೃತ್ತಿಭೇದಾಚ್ಚ ಭಾಸತೆ ಇತ್ಯೇತೆ ವಾಯವ ಪಂಚ ರಸೋ ಗಂಧಶ್ಚ ಭೂಗುಣಃ. ಇನ್ನು ಪ್ರಾಣಾತ್ ಪ್ರಣಯತೆ ಪ್ರಾಣಿ. ಆ ಪ್ರಾಣ ಅನ್ನುವ ಗಾಳಿಯಿಂದ, ಒಂದೇ ಗಾಳಿಗೆ 5 ಆಯಾಮಗಳು. ಪ್ರಾಣ, ಅಪಾನ, ವ್ಯಾನ, ಉದಾನ, ತಮಾನ ಅಂತ. ಅದರಲ್ಲಿ ಪ್ರಾಣ ಅಂತಂದ್ರೆ ಉಸಿರಾಟ ಮತ್ತೆ ಕ್ರಿಯೆಗಳಿಗೆ ಕಾರಣವಾಗುವಂಥದ್ದು. ವ್ಯಾನಾತ್ ವ್ಯಾಯಚ್ಛತೆ ಪುನಃ. ವ್ಯಾನ ಅಂತ ಹೇಳಿದ್ರೆ ಎಲ್ಲ ಕಡೆ ವ್ಯಾಪಿಸುವಂಥದ್ದು. ಎಲ್ಲಿ ಏರ್ ಕ್ಲಾಟ್ ಆಗಿರುತ್ತೆ, ಒಳಗಡೆ ಹೋಗಿದೆ, ಅದು ರೋಗ ಅಂತ. ಅದು ಕ್ಯಾನ್ಸರ್ ಅಂತ ತೆಗೆದು ಹಾಕ್ತಾರೆ. ಎಲ್ಲಿ ರಕ್ತ ಸಂಚಾರ ಆಗೋದಿಲ್ಲ, ಎಲ್ಲಿ ವಾಯು ಸಂಚಾರ ಒಳಗಡೆ ಆಗೋದಿಲ್ಲ, ಅದೇ ಅಲ್ಲವೇ ದೋಷ. ಈ ಅಲೋಪತಿಗೂ ಆಯುರ್ವೇದಿಕ್ಕಿಗೂ ಇರುವ ವ್ಯತ್ಯಾಸ ಏನು ಅಂದರೆ, ಸರ್ವೇ ನಾಡಿಗತಾಹ ರೋಗಾಹ ಅಂತ ಆಯುರ್ವೇದದ ಚಿಂತನೆ. ರೋಗ ಎಲ್ಲಿರುತ್ತೆ, ನಾಡಿಯಲ್ಲಿರುತ್ತೆ ಅಂತ. ಸರ್ವೇ ಮಾಂಸಗತಾಹ ರೋಗಾಹ, ಅದಕ್ಕೆ ಅವರು ಮದ್ದು ಮಾಂಸಕ್ಕೆ ಕೊಡೋದು. ಅದು ಸರಿಯಾಗಲಿ, ರಕ್ತದಲ್ಲಿ ಹರಿದು ಅದು ಎಲ್ಲ ಕಡೆ ಆಗಲಿ, ಎರಡೂ ಕೆಲಸ ಮಾಡುತ್ತೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಚಿಂತನೆ ಹೇಗೆ ಬಂತು ಅಂತ ಅನ್ನೋದಕ್ಕೆ ನಾನು ಹೇಳಿದ್ದು. ಗಾಳಿ ಅಲ್ಲಿಗೆ ಹೋಗದೇ ಇದ್ರೆ ಅದು ಕೆಲಸ ಮಾಡ್ಲಿಕ್ಕೆ ಆಗಲ್ಲ. ಅಲ್ಲಿ ಎಲ್ಲ ಕಡೆ ವ್ಯಾಪಿಸೋದನ್ನ ವ್ಯಾನ. ವಿ ಅನತಿ, ವಿತತೋ ಭೂತ್ವ ಅನತಿ ಚೇಷ್ಟತಿ ಅಂತ ಹೇಳಿ ವ್ಯಾನ. ಗಚ್ಚತ್ಯಪಾನೇನಾರ್ವಾಕ್ಚ, ಇನ್ನು ಕೆಳಗಡೆ ಹೋಗುವಂಥದ್ದು ಅದು ಅಪಾನ. ಸಮಾನೇನ ತಮಸ್ಥಿತ, ಸಮಾನ ಅನ್ನೋದಿದ್ರೆ ಅವನು ಚಿತ್ತ ಸಮಾಧಾನ ಇರುತ್ತೆ, ಯಾವುದೇ ಸಂಗತಿಯನ್ನು ಸಮಾನವಾಗಿ ಕಾಣುತ್ತಾನೆ. ಅಂದ್ರೆ ಅದು ಹೇಗಿದೆಯೋ ಹಾಗೆ ಕಾಣ್ತಾನೆ ಅಂತ ಅರ್ಥ. ಉದಾನಾದುಚ್ಛ್ವಸಿತಿ ಚ, ಏದುಸಿರು ಕೆಳಗಡೆಯಿಂದ ಮೇಲ್ಗಡೆಗೆ ಬರುವಂಥದ್ದು. ಇನ್ನೊಂದು ಉದಾನ ಅಂತಂದ್ರೆ ಮೇಲ್ಮುಖವಾದ ಕ್ರಿಯೆಯೂ ಹೌದು. ಮೇಲ್ಮುಖವಾದ ಕ್ರಿಯೆಯನ್ನ ಮಾಡಿ ಹೀಗೆ ವೃತ್ತಿ ಭೇದಾಚ್ಚ ಭಾತತೆ, ಹೀಗೆ ಬೇರೆ ಬೇರೆ ತರಹದ ನಡೆಯಿಂದ ಏನಾಗತ್ತೆ, 5 ವಾಯುಗಳು, 5 ಗಾಳಿ ಹೀಗೆ ಕೆಲಸ ಮಾಡುತ್ತವೆ. ಭೂಮೇರ್ ರಸೋಗಂಧಶ್ಚ ಭೂಗುಣ. ಇನ್ನು ರಸ ಮತ್ತೆ ಗಂಧ ಎರಡು ಭೂಮಿಯ ಗುಣ. ಭೂಮೇರ್ ಗಂಧ ಗುಣಾನ್ ವೇತ್ತಿ ರಸಂತ್ಯಾದ್ಭ್ಯ ಶರೀರವಾನ್. ಮನುಷ್ಯನಿಗೆ ಅನುಭವಕ್ಕೆ ಬರೋದು ಭೂಮಿಯಲ್ಲಿ ಗಂಧ ಇದೆ, ಅಪ್ಪಿನಲ್ಲಿ ರಸ ಇದೆ. ಅಪ್ಪಂತಂದ್ರೆ ಜಲತತ್ವ ಅಂತ ಇಟ್ಕೊಳ್ಳಿ. ಜ್ಯೋತಿ ಪಶ್ಯತಿ ರೂಪಾಣಿ, ಬೆಳಕಿನಿಂದ ರೂಪವನ್ನ ಕಾಣ್ತಾನೆ. ಸ್ಪರ್ಶಂ ವೇತ್ತಿ ಚ ವಾಯುತಃ, ವಾಯುವಿನಿಂದ ಸ್ಪರ್ಶವನ್ನು ತಿಳಿಯುತ್ತಾನೆ. ಶಬ್ದಂ ಶೃಣೋತಿ ಚ ತಥೈವಾಕಾಶಾತ್ತು ಶರೀರವಾನ್,
ಆಕಾಶ ಇದ್ರೆ ಶಬ್ದ ಕೇಳುತ್ತೆ. ಆ ಆಕಾಶ ಇಲ್ಲದೆ ಒಂದು ನಮ್ಮದೇ ಆದ ಒಂದು ಪರಿಧಿ ಮಾಡಿಕೊಂಡ್ರೆ ಶಬ್ದ ಕೇಳಲ್ಲ. ಸೌಂಡ್ ಪ್ರೂಫ್ ಆಕಾಶವನ್ನ ಕತ್ತರಿಸೋದು. ಗಂಧ ಸ್ಪರ್ಶೋ ರಸೋ ರೂಪಂ ಶಬ್ದಶ್ಚಾತ್ರ ಗುಣಾ ಸ್ಮೃತಾ ಶಬ್ದ ಸ್ಪರ್ಶಂಚ ರೂಪಂಚ ರಸೋ ಗಂಧಾಶ್ಚ ಭೂಗುಣಾ. ಇನ್ನು ಶಬ್ದ ಸ್ಪರ್ಶ ರೂಪ ರಸ ಗಂಧ ಇವೇ ಗುಣಗಳು. ಅದರಲ್ಲಿ ಭೂಮಿಯ ಗುಣ 4. ಶಬ್ದ ಇದೆ ಭೂಮಿಗೆ, ಅದರಿಂದಾಗಿಯೇ ನೀವು ಯಾವುದಾರೊಂದು ವಸ್ತುವಿಗೆ ಹೊಡೆದ್ರೆ, ಟಮಟಗೆ ಹೊಡೆದ್ರೆ ಸದ್ದು ಬರ್ತದೆ. ಯಾಕೆ ಅಂದರೆ ಭೂಮಿಯಲ್ಲಿಯೂ ಶಬ್ದ ಇದೆ, ಗಂಧ ಇದೆ, ರಸ ಇದೆ, ರೂಪ ಇದೆ, ಸ್ಪರ್ಶ ಇದೆ, 5 ಇದೆ. ಇನ್ನು ಗಂಧದ ಗುಣವನ್ನು ಹೇಳ್ತೇನೆ ಕೇಳು. ಇಷ್ಟಶ್ಚ ಅನಿಷ್ಟಗಂಧಶ್ಚ ಮಧುರಃ ಕಟುಕಸ್ತಥಾ ನಿರ್ಹಾರಿ ತಮ್ಮತ ಸ್ನಿಗ್ಧೋ ರೂಕ್ಷೋ ವಿಷದಯೇವಚ. ಗಂಧಕ್ಕೆ ಒಂದು ಪರ್ಟಿಕ್ಯುಲರ್ ಆದ ಶಬ್ದ ಇದೆ. ಗಂಧವನ್ನು ವಿಭಾಗಿಸೋದು ಇಷ್ಟಗಂಧ ಅನಿಷ್ಟಗಂಧ ಅಂತ ಒಬ್ರಿಗೊಂದೊಂದು ಅಲ್ವಾ. ಮೀನಿನ ಹತ್ತಿರ ಇದ್ದವರಿಗೆ ಮಲ್ಲಿಗೆ ಆಗೋದಿಲ್ಲ, ಮಲ್ಲಿಗೆ ಹತ್ತಿರ ಇದ್ದವರಿಗೆ ಮೀನಾಗೋದಿಲ್ಲ. ಅದು ಇಷ್ಟ ಅನಿಷ್ಟ, ಅದು ಸಾಪೇಕ್ಷ. ಆದರೆ ಗಂಧ ಇರೋದಿರೋದೇ ಇಷ್ಟ ಮತ್ತೆ ಅನಿಷ್ಟ ಅಂತ, ಆಗೋದು ಆಗದೇ ಇರೋದು. ಅದರಲ್ಲಿ ಮಧುರ, ಕಟುಕ, ಉಗ್ರಗಂಧ. ನಾವು ಕಸ ಅಂತ ಯಾಕೆ ಕರಿತೇವೆ ಅಂದರೆ ಉಗ್ರಗಂಧ ಇರೋದ್ರಿಂದ. ಸ್ಪರ್ಶವೂ ಉಗ್ರವಾಗಿರುತ್ತೆ, ಅದು ಬೇರೆ. ಆಮೇಲೆ ನಿರ್ಹಾರಿ ಅಂತ ಒಂದು, ಸಂಹತ ಅಂತ ಒಂದು, ಸ್ನಿಗ್ಧ, ರೂಕ್ಷ, ವಿಷದ. ಇದನ್ನು ಮಧ್ವಾಚಾರ್ಯರು ಪಾಕಶಾಸ್ತ್ರದ ಹಿನ್ನೆಲೆಯಲ್ಲಿ ರುಚಿಯನ್ನ ಗುರುತಿಸಲಿಕ್ಕೆ ಹೇಳ್ತಾರೆ. ವಿಷದಂ ಕ್ಷೀರಮಾಧುರ್ಯಂ ದಧಿಮಾಜ್ಯಸ್ಯ ತೈಕ್ಷ್ಣ್ಯಕಂ. ಪನಸ ಮೊದಲಾದವುಗಳಲ್ಲಿ ಇರೋದನ್ನು ನಿರ್ಹಾರೀತ್ಯಭಿಧೀಯತೆ ಅಂತ. ವಿಷದಂ ಕ್ಷೀರಮಾಧುರ್ಯಂ ಅವರ ಸೂತ್ರ ಭಾಷ್ಯದಲ್ಲಿ ಮತ್ತು ಉಪನಿಷತ್ ಭಾಷ್ಯದಲ್ಲಿಯೂ ಇದಿದೆ. ವಿಷದಂ, ಇದು ಪಾಕಶಾಸ್ತ್ರ ಅಂತ ಒಂದು ಗ್ರಂಥ, ಆ ಪಾಕಶಾಸ್ತ್ರದಲ್ಲಿ ಇರುವಂಥದ್ದು. ವಿಷದಂ ಕ್ಷೀರಮಾಧುರ್ಯಂ, ಹಾಲಿನ ಸಿಹಿ ಬೇರೆ, ಅದನ್ನ ವಿಷದ ಅಂತ ಕರೀತಾರೆ. ಪರ್ಟಿಕ್ಯುಲರ್ ಟೆಕ್ನಿಕಲ್ ಟರ್ಮ್ ಇದು. ವಿಷದಂ ಕ್ಷೀರಮಾಧುರ್ಯಂ. ಆಮೇಲೆ ಸ್ಥಿರಮಾಜ್ಯಸ್ಯ ತೈಕ್ಷ್ಣ್ಯಕಂ, ಆಜ್ಯ ತುಪ್ಪದಲ್ಲಿ ಇರುವಂತಹ ಸಿಹಿಯನ್ನ ಸ್ಥಿರ ಅಂತ ಕರಿಬೇಕಂತೆ. ಇನ್ನು ಹಲಸು ಮೊದಲಾದವುಗಳಲ್ಲಿ ಇರುವಂತಹದ್ದನ್ನ ನಿರ್ಹಾರಿ ಅಂತ ಕರಿಬೇಕಂತೆ. ಹೀಗೆ ಬೇರೆ ಬೇರೆ ತರಹದ ರುಚಿ ಇದೆ, ಹಾಗೆ ಬೇರೆ ಬೇರೆ ತರಹದ ಗಂಧವೂ ಇದೆ. ಯಾಕಂದ್ರೆ ರೂಪ ರಸ ಎರಡು ಒಟ್ಟಿಗೆ ಬರ್ತದೆ. ನಾವು ನೋಡ್ತೇವಲ್ಲ, ಮಾಗಿದ ಹಣ್ಣಿನ ರೂಪ ಮತ್ತೆ ರಸ ಒಂದೇ ರೀತಿ. ಆ ರೂಪಕ್ಕೆ ಅನುಗುಣವಾಗಿ ರಸವನ್ನು ನಾವು ದೂರದಿಂದಲೇ ಯೋಚನೆ ಮಾಡಬಹುದು, ಈ ರೀತಿ. ಇನ್ನು ರಸಜ್ಞಾನಂಚ ವಕ್ಷ್ಯಾಮಿ ತನ್ಮೇ ನಿಗದತ ಶೃಣು. ಇನ್ನು ನೀರಿನಿಂದ, ನೀರು ಮತ್ತೆ ಭೂಮಿ ಎರಡು ಬೆರೆತಾಗ 9 ರಸ ಆಗತ್ತದು. ಅಲ್ಲ ಸಾರಿ, ರಸ ಆಗತ್ತೆ. ರಸ ಯಾವುದು? 6 ಷಡ್ರಸ. ಷಡ್ರಸೋಪೇತವಾದ ಭೋಜನ ಅಂತೇವೆ, ಅದು ಏನು ಗೊತ್ತಿರಲ್ಲ. ಆಮೇಲೆ ಪಂಚಭಕ್ಷ್ಯ ಅಂತೇವೆ. ಪಂಚಭಕ್ಷ್ಯ ಆಗಲಿಕ್ಕೆ ಸಾಧ್ಯವೇ ಇಲ್ಲ, 4 ಭಕ್ಷ್ಯ ಆಗೋದು. ಭಕ್ಷ್ಯ, ಲೇಷ್ಯ, ಚೋಷ್ಯ, ಪೇಯ. ಇನ್ಯಾವುದು ಭಕ್ಷ್ಯ ಇದೆ? ಭಕ್ಷ್ಯ ಅಂತಂದ್ರೆ ತಿನ್ನೋದು, ಅನ್ನಾದಿಗಳು. ಲೇಹ್ಯ ಅಂದ್ರೆ ನೆಕ್ಕಲಿಕ್ಕಾಗುವಂಥದ್ದು. ಚೋಷ್ಯ ಅಂದ್ರೆ ತಿಂದು ಉಗುಳಬಹುದಾದದ್ದು. ಪೇಯ ಅಂದ್ರೆ ಕುಡಿಯಬಹುದಾದದ್ದು. ಅದು ಅನ್ನ 4 ತರಹ ಇರೋದು. ಚತುರ್ವಿಧ ಅನ್ನ. ಅದು ಪಂಚಭಕ್ಷ್ಯ ಪರಮಾನ್ನ ಹೆಂಗಾಗತ್ತೋ ದೇವರಿಗೆ ಗೊತ್ತು. 5 ಭಕ್ಷ್ಯ ಇರಬೇಕು. 5 ಭಕ್ಷ್ಯ ನೀವು ಏನ್ ಮಾಡದೆ ಹೋದ್ರೂ 5 ಇದ್ದೇ ಇರುತ್ತೆ. ಅದರಿಂದಾಗಿ ಪಂಚಭಕ್ಷ್ಯ ಪಾಕಶಾಸ್ತ್ರ ಸಮ್ಮತವಾದ ಪರಿಭಾಷೆ ಅಲ್ಲ. ಈ ಕೆಲವರಿಗೆ ಶಾಸ್ತ್ರ ಇದನ್ನೆಲ್ಲ ಹೇಳ್ತಾ ಕೂಡತ್ತಾ ಅಂತ ಯಾವ್ದು ಹೇಳುತ್ತೆ ಅದು ತಿಳ್ಕೊಂಡಿರಲ್ಲ. ಅದು ಪಾಕಶಾಸ್ತ್ರದಲ್ಲಿದೆ. ಅದು ಅಗ್ರದೆಲೆ ಹೀಗೆ ಹಾಕಬೇಕು, ಈಚೆನೆ ಅಗ್ರ ಬರಬೇಕು, ಮೊದಲು ಹೆಸರು ಬೇಳೆ ಕೋಸಂಬರಿಯೇ ಬರಬೇಕು. ಅದೆಲ್ಲ ಯಾಕೆ ಶಾಸ್ತ್ರ ಹೇಳಬೇಕು? ಅದೆಲ್ಲ ಶಾಸ್ತ್ರಕ್ಕೆ ಬೇರೆ ಕೆಲಸ ಇಲ್ವಾ?
ಕೆಲವರೆಲ್ಲ ಇಂಥದ್ದೆಲ್ಲ ಇದೆ ಅಂತ ಅನ್ಕೊಂಡಿರ್ತಾರೆ. ಏನು ದ್ವಾದಶಿ ಬಾಳೆ ಎಲೆಯಲ್ಲಿ ಊಟ ಮಾಡಬಾರದು, ಆಗ ರಾಕ್ಷಸ ಬಂದು ಕೂತಿರ್ತಾನೆ. ಅವನು ತ್ರಯೋದಶಿ ಏನಾಗಿರುತ್ತೆ ಅಂತ ಅಲ್ಲಿ ಕೂಡ್ಲಿಕ್ಕೆ ಅವನು ಬಂದು ದ್ವಾದಶಿ ಮಾತ್ರ ಬಂದು ಕೂತ್ಕೊಂಡಿರ್ತಾನೆ. ಅವನು ಇಲ್ಲ, ಬರೀ ಇಂಥದ್ದೇ ಬೇಡದ್ದೇ. ಅದನ್ನ ಸತ್ಯ, ಕೆಲವೊಮ್ಮೆ ಸತ್ಯ ಹೇಳಿದ್ರು ಕೂಡ ಗಾಬರಿ ಆಗೋಗುತ್ತೆ. ಸತ್ಯ ಹೇಳಿದ್ರೆ ನಂಬಿಕೆ ಬರಲ್ಲ, ಸುಳ್ಳು ಹೇಳಿದ್ರೆ ಗಾಬರಿ ಆಗುತ್ತೆ. ಎರಡರ ಯಾವ್ದಾರು ರಸಜ್ಞಾನಂತು ವಕ್ಷ್ಯಾಮಿ ಮಧುರೋ ಲವಣಸ್ತಿಕ್ತಃ ಕಷಾಯೋಮ್ಲಕ್ಕಟುಸ್ತತ ಏವಂ ಷಡ್ವಿಧ ವಿಸ್ತಾರೋ ರಸೋ ವಾರಿಮಯ ಸ್ಮೃತಃ. ಭೂಮಿಗೆ ನೀರು ಬೆರೆತಾಗ ಆಗುವಂತಹ ಗುಣ ಮಧುರ, ಸಿಹಿ, ಭೂಮಿಯದ್ದೇ ಗುಣ ಅದು. ಆಮೇಲೆ ಲವಣ, ಉಪ್ಪು, ತಿಕ್ತ ಅಂದ್ರೆ ಕಹಿ, ಕಷಾಯ ಅಂದ್ರೆ ಒಗರು, ಅಮ್ಲ ಅಥವಾ ಆಮ್ಲ ಎರಡೂ ಶಬ್ದ ಇದೆ, ಹುಳಿ, ಕಟು ಅಂದ್ರೆ ಖಾರ. ಈ ಆರು ಬಿಟ್ಟು ಇನ್ನೇನಿದೆ ಹೇಳಿ? ಎಲ್ಲ ಇದರೊಳಗಡೆನೇ ಇದೆ. ಅದರಿಂದಾಗಿ ಸಾಕು, ಒಂದು 35-40 ಆಗ್ತಿದ್ದ ಹಾಗೇನೆ ಸಾಕು, ಇಷ್ಟೇ ಅಲ್ವಾ ಆಹಾರ, ಇನ್ನೆಷ್ಟಿರುತ್ತೆ? 6 ವಿಧದ ರಸ ಇರುತ್ತೆ, ಆಮೇಲೆ ಮುಗೀತು. ಅದು ಬಿಟ್ಟು ಇನ್ನೇನು ಇರಲ್ಲ. ನಮಗೆ ಆಶ್ಚರ್ಯ ಆಗುತ್ತೆ. ಇರೋ 6 ವಿಧಕ್ಕೆ ರಾತ್ರಿ ಎದ್ದು ಆ ಫುಡ್ ಬ್ಲಾಗರ್ಸ್ಗಳು ರಾತ್ರಿ ಎದ್ದು 3 ಗಂಟೆಗೆ ಎಲ್ಲೋ ಹೋಗ್ಕೊಂಡು ಬೀದಿಯಲ್ಲಿ ರಾತ್ರಿ 3 ಗಂಟೆಗೆ ಬೀದಿಯಲ್ಲಿ ನಿಂತಿರುವ ಫುಡ್ ತಿಂದು ಕುದುರೆ ತರ ಕೆನದು ನೀವು ತಿನ್ನಿ ಅಂತ ಅನ್ನೋದು ಎಲ್ಲ ಬೇಕಾಗೇ ಇರದ ಸಂಗತಿಗಳು. ಫುಡ್ ಬ್ಲಾಗರ್ಸ್ ಅಂತ ಏನು ಹೇಳೋದು? ರಸ ಇರೋದೇ 6, ಅದು ವಾರಿಮಯ ಸ್ಮೃತಃ. ಇದು ನೀರಿನ ಪರಿಣಾಮ ಆಗಿತ್ತು. ಶಬ್ದ ಸ್ಪರ್ಶಶ್ಚ ರೂಪಂಚ ತ್ರಿಗುಣಂ ಜ್ಯೋತಿರುಚ್ಯತೆ. ಇನ್ನು ಬೆಂಕಿಯಲ್ಲಿ ಆಗುವಂತಹ ಗುಣ 3: ಶಬ್ದ, ಸ್ಪರ್ಶ, ರೂಪ. ಬೆಂಕಿಯಲ್ಲಿ ಶಬ್ದ ಇರ್ತದೆ, ಕೈ ಇಟ್ಟು ನೋಡ್ಬೋದು. ಸ್ಪರ್ಶ ಇರುತ್ತೆ, ರೂಪ ಕಾಣುತ್ತೆ, ವಿಸಿಬಿಲಿಟಿ ಇದೆ. ಜ್ಯೋತಿ ಪಶ್ಯತಿ ರೂಪಾಣಿ ರೂಪಂಚ ಬಹುಧಾ ಸ್ಮೃತಂ. ಆ ರೂಪ ಬಹಳ ಇರುತ್ತೆ. ಹ್ರಸ್ವ, ದೀರ್ಘ, ಕೃಶ, ಸ್ಥೂಲ, ಚತುರಶ್ರ, ವೃತ್ತವಾನ್, ಶುಕ್ಲ, ಕೃಷ್ಣ, ಹೀಗೆ. ಹ್ರಸ್ವ ಅಂದ್ರೆ ಕಡಿಮೆ ಪರಿಮಾಣ, ದೀರ್ಘ ಅಂದ್ರೆ ಉದ್ದ, ಕೃಶ ಅಂದ್ರೆ ತಳ್ಳಿಗಿರುತ್ತೆ, ಸ್ಥೂಲ ಅಂದ್ರೆ ದೊಡ್ಡದು, ಚತುರಶ್ರ ಅಂತ ಹೇಳಿದ್ರೆ ಚೌಕಟ್ಟು, ವೃತ್ತ ಅಂದ್ರೆ ರೌಂಡ್ ಅಪ್. ಶುಕ್ಲ, ಕೃಷ್ಣ. ಆಮೇಲೆ ಬಣ್ಣ ಶುಕ್ಲ, ಕೃಷ್ಣ, ರಕ್ತ, ನೀಲ, ಪೀತ, ಅರುಣ. ಉಳಿದದ್ದೆಲ್ಲ ಏವಂ ದ್ವಾದಶ ವಿಸ್ತಾರ, 7 ಬಣ್ಣಗಳು. ಅದರದ್ದೇ ಬೆರೆಸಿದ್ದು ಬೇರೆ 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 ಬಣ್ಣ. ಈಗ ಅದೆಷ್ಟು ಬಣ್ಣ ಆಗಿದೆ ಅಂತಂದ್ರೆ ಅದು ಸಾಧ್ಯವೇ ಇಲ್ಲ. ನನ್ನನ್ನು ಬಣ್ಣ ಗುರುಡ ಅಂತ ಅನ್ಕೊಳ್ಬೇಕು. ಎಷ್ಟು ಬಣ್ಣಗಳಿದೆ, ಎಷ್ಟು ಬಣ್ಣ ಇದೆ. ಮದುವೆ ಆಗೋ ಮೊದಲು ಗೊತ್ತಿರಲಿಲ್ಲ ನನಗೆ ಇಷ್ಟೊಂದು ಬಣ್ಣಗಳಿದೆ. 7 ಬಣ್ಣ ಅಂತ ಅಷ್ಟೇ ಅನ್ಕೊಂಡಿದ್ದು. ವಿಪ್ಗ ಯಾರು? ಆಕಾಶದಲ್ಲಿರೋದೇ 7 ಇದೆ, ಅಷ್ಟೇ ಮುಗಿಯಿತು, ಇನ್ನೇನು ಅಂತ. ಅದರ ಪರ್ಮ್ಯುಟೇಷನ್ ಕಾಂಬಿನೇಷನ್ ಏನೇನೋ ಹೇಳ್ತಾರೆ. ಅದು ಯಾವುದೋ ಮೆಜೆಂಟಾ ಅಂತ ನಾನು ಹೊಸ ಕಲರ್ ಕೇಳಿದ್ದು. ಆಮೇಲೆ ಪರ್ಪಲ್. ಅಯ್ಯೋ ರಾಮ, ಸಾಧ್ಯವೇ ಇಲ್ಲ. ಅಪ್ಪ, ಕಣ್ಣೇ ಕಾಣಿಸಲ್ವ ನಿನಗೆ? ಬಣ್ಣನೇ ಗೊತ್ತಾಗಲ್ವಲ್ಲ, ಏನು ಅದು ಏನು ನಿನ್ನ ದೊಡ್ಡ ವ್ಯಕ್ತಿ ಅಂತಾರೋ ಅಂತಾರೆ ಮಕ್ಕಳು. ಬಣ್ಣನೇ ಗೊತ್ತಾಗಲ್ವಲ್ಲ ನಿನಗೆ ಅಂತಾರೆ. ಏವಂ ದ್ವಾದಶ ವಿಸ್ತಾರ ಜ್ಯೋತಿಷೋಪಿ ಗುಣಸ್ಮೃತಃ ಶಬ್ದ ಸ್ಪರ್ಶಶ್ಚ ವಾಯವ್ಯ ಸ್ಪರ್ಶಶ್ಚ ಬಹುಧಾ ಸ್ಮೃತಃ. ಶಬ್ದ, ಸ್ಪರ್ಶ ಇದು ವಾಯುವಿಗೆ ಸಂಬಂಧಪಟ್ಟದ್ದು. ಉಷ್ಣ ಶೀತ ಸುಖೋ ದುಃಖ ಸ್ನಿಗ್ಧೋ ವಿಷದ ಏವ ಚ ಕಠಿಣಶ್ಚಿಕ್ಕಣಶ್ಲಕ್ಷ್ಣ ಪಿಚ್ಚಿಲೋ ಮೃದು ದಾರುಣೌ. ಇನ್ನು ಸ್ಪರ್ಶ, ಬಿಸಿಯಾದ ಸ್ಪರ್ಶ, ಶೀತ ಸ್ಪರ್ಶ, ಸುಖ ಸ್ಪರ್ಶ, ದುಃಖ ಸ್ಪರ್ಶ, ಸ್ನಿಗ್ಧ. ಆಮೇಲೆ
ವಿಷದ ಅಂದ್ರೆ ಸ್ಪ್ರಿಂಗ್ ಆಕ್ಷನ್ ಇರೋದು, ಈಗ ಮುಟ್ಟಿದ ಕೂಡಲೇ ವಿಸ್ತಾರ ಆಗುವಂಥದ್ದು. ಆಮೇಲೆ ಕಠಿಣ, ಚಿಕ್ಕಣ ಅಂತ ಒಂದುಂಟು. ಆ ಚಿಕ್ಕಣ ಅಂದ್ರೆ ಬೇರೆ ಯಾವುದೂ ಅಲ್ಲ, ಈ ಬಬಲ್ಸ್ ಇರ್ತದಲ್ಲ, ಆ ಬಬಲ್ಸ್ ಅನ್ನ ಸ್ವಲ್ಪ ಘನವಾಗಿದ್ರೆ ಅದನ್ನು ಮುಟ್ಟಿದಾಗ ಪಟ್ ಅಂತ ಅನ್ನತ್ತಲ್ಲ, ಅದನ್ನ ಚಿಕ್ಕಣ ಅಂತ ಕರೀತಾರೆ. ಅದು ಸಂಸ್ಕೃತದ ಟೆಕ್ನಿಕಲ್ ಟರ್ಮ್, ಚಿಕ್ಕಣ ಅಂತ. ಚಿಕ್ಕಣ್ಣ ಅಲ್ಲ, ಚಿಕ್ಕಣ. ಇನ್ನು ಶ್ಲಕ್ಷಣ, ಪಿಚ್ಚಿನ ಅಂದ್ರೆ ತೆರೆ ತೆರೆಯಾದ ಒಂದು ಸ್ಪರ್ಶ. ಇನ್ನು ಮೃದು ಮತ್ತೆ ದಾರುಣ. ಏವಂ ದ್ವಾದಶ ವಿಸ್ತಾರೋ ವಾಯವ್ಯೋ ಗುಣ ಉಚ್ಯತೆ. ಇದು ವಾಯವ್ಯ ಗುಣ, ವಾಯುವಿನ ಗುಣ. ತತ್ರೈಕ ಗುಣಮಾಕಾಶಂ ಶಬ್ದ ಇತ್ಯೇವ ಸಸ್ಮೃತಃ ತಸ್ಯ ಶಬ್ದಸ್ಯ ವಕ್ಷ್ಯಾಮಿ ವಿಸ್ತರಂ ವಿವಿಧಂ ಸ್ಮೃತಂ. ಆಮೇಲೆ ಆ ಶಬ್ದ ಅಂತನ್ನೋದು ವಿವಿಧವಾಗಿ ಇದೆ. ಷಡ್ಜಸ್ತು ಋಷಭಗಾಂಧಾರವು ಮಧ್ಯಮ ಪಂಚಮಸ್ತಥಾ ದೈವತಶ್ಚ ನಿಷಾದಶ್ಚ ಸಪ್ತೈತೆ ಶಬ್ದಜಾ ಗುಣಾ. ಷಡ್ಜ, ಋಷಭ, ಗಾಂಧಾರ, ಮಧ್ಯಮ, ಪಂಚಮ, ದೈವತ, ನಿಷಾದ. ಇದು 7 ಸ್ವರಗಳು. 7 ಸ್ವರಗಳನ್ನು ಪ್ರಕೃತಿಯ 7 ಬೇರೆ ಬೇರೆ ಸ್ಪೀಶೀಸ್ಗಳಿಂದ ಆಯ್ದದ್ದು. ಅದರಲ್ಲಿ ಷಡ್ಜಕ್ಕೆ ಹಲವಾರು ಪ್ರಾಣಿಗಳನ್ನು ತಗೊಂಡಿದ್ದಾರೆ. ಸಂಗೀತ ಸುಧಾನಿಧಿ ಅಂತ ಹೇಳಿ ಒಂದು ಪುಸ್ತಕ ಇದೆ. ಅದರಲ್ಲಿ ನವಿಲು ಕೂಡ ಷಡ್ಜದ ನವಿಲಿನ ಕೂಗನ್ನು ತೆಗೆದುಕೊಳ್ಳಬಹುದು, ಕೇಕಾರವ ಅಂತ ಕರೀತಾರೆ, ಅದನ್ನು ತಗೊಳ್ಬಹುದು ಅಂತಾರೆ. ಹಾಗೆ ಯಾವುದು ಬೇಸ್ ವಾಯ್ಸ್ ಇರ್ತದಲ್ಲ, ತೀರ ಬೇಸ್ ವಾಯ್ಸ್, ಅದು ಷಡ್ಜ ಅಂತ ಪರಿಗಣಿಸೋದು. ಹಾಗೆ ಇನ್ನು ಋಷಭ ಸ್ವಲ್ಪ ಎತ್ತರದ ಸ್ವರ, ಗಾಂಧಾರ, ಆಮೇಲೆ ಮಧ್ಯಮ, ಅದಾದ ಮೇಲೆ ಪಂಚಮ. ಯಾವ ತಾಳಕ್ಕೂ ಕೂಡದೇ ಇರೋದನ್ನ ಪಂಚಮ ಸ್ವರ ಅಂತ ಕರೀತಾರೆ. ಕೆಲವೊಬ್ರು ಹೇಳ್ತಾರಲ್ಲ, ಇದು ಯಾವ ಸ್ವರ ಯಾವ ಒಂದು ರಿದಮ್ಗೂ ಕೂಡಲ್ಲ, ಅದನ್ನ ಪಂಚಮ ಸ್ವರ ಅಂತ. ಇನ್ನು ದೈವತ ಮತ್ತೆ ನಿಷಾದ, ಇದನ್ನೇ ಪ್ರಕೃತಿಯ ಬೇರೆ ಬೇರೆ ಪ್ರಾಣಿಗಳ ಕೂಗಿನ ಒಂದು ಫಿಲ್ಟರ್ಡ್ ವರ್ಷನ್. ನೀವು ಹಾಗಂತ ಹೇಳಿ ಹೋಗಿ ಎತ್ತು ಹೇಗೆ ಹೇಳ್ತೇನೆ ರೇ ಅಂತಾನೆ ಅನ್ನಲ್ಲ, ಅದು ಅದರ ಧ್ವನಿಯ ಫಿಲ್ಟರ್ಡ್ ವರ್ಷನ್ ರೀ ಅಂತ. ಸರಿಗಮ ಪದ ನಿಸ ಇದೆಯಲ್ಲ, ಆ ರೀತಿ. ಈಗ ಯಾವ ಕಾಗೆ ಕಾಕ ಅನ್ನತ್ತೆ, ನಾವೊಂದು ಧ್ವನಿಯ ಅನುಕರಣೆ ಅಷ್ಟೇ, ಅದು ಸ್ಥೂಲವಾದ ಅನುಕರಣೆ. ಇದು ಶಬ್ದಜಾಹ ಗುಣ. ಏಷ ಸಪ್ತವಿಧ ಪ್ರೋಕ್ತ ಶಬ್ದ ಆಕಾಶ ಲಕ್ಷಣ. ಆದರೆ ಇದು ವೇದದಲ್ಲಿ ತ್ರೈಶ್ವರ್ಯೇಣ ತು ಸರ್ವತ್ರ ಸ್ಥಿತೋಪಿ ಪಟಹಾದಿಷು. ತ್ರೈಶ್ವರ್ಯೇಣ ಸ್ಥಿತ, ಉದಾತ್ತ, ಅನುದಾತ್ತ, ಸ್ವರಿತ, ಇವು 3 ಇರೋದು. ತಾರ, ಮಂದ್ರ, ಮಧ್ಯಮ. ಮಂದ್ರ ಅಂದ್ರೆ ಓ ಅಂತ ಮಾತನಾಡೋದು, ಮಧ್ಯಮ ಅಂತಂದ್ರೆ ಸ್ವಲ್ಪ ಬಾಯಿ ಬಿಟ್ಟು, ಇನ್ನು ತಾರ ಉಚ್ಚ ಧ್ವನಿಯಲ್ಲಿ ಮಾತನಾಡೋದು. ಆಕಾಶಜಂ ಶಬ್ದಮಾಹು ಏಭಿರುವ, ಇದು ಪಟಹಾದಿಷು. ಇನ್ನೊಂದು ಏನು ಅಂತಂದ್ರೆ ವಾದ್ಯಗಳು 4: ತತ, ಆನದ್ಧ, ಆಮೇಲೆ ತಂತ್ರಿ, ಸುಶಿರ ಅಂತ 4 ತರ. ಅದು ನೀವು ಏನೇ ಸರ್ಕಸ್ ಮಾಡಿದ್ರು ಈ 4 ಇರೋದು. ಆನದ್ಧ ಅಂದ್ರೆ ಹೊಡಿಬೇಕು, ಸುಶಿರ ಅಂದ್ರೆ ತೂತಿರ್ಬೇಕು, ಆಮೇಲೆ ತತ ಅಂತಂದ್ರೆ ವೀಣಾವಾದ್ಯ, ಹೀಗೆ ವ್ಯಾಪಿಸಬೇಕು ತಂತ್ರಿ ವಾದ್ಯಗಳು. ಈ ರೀತಿ ಆನದ್ದ ಅಂದ್ರೆ ಅದೇ ಚಂಡೆ ಮೊದಲಾದವುಗಳು. ಈ ಪಟಹ ಮೊದಲಾದವುಗಳೆಲ್ಲ ಉಂಟಲ್ಲ, ಇವು 4 ವಾದ್ಯ ಇರೋದು. ಈ 4 ವಾದ್ಯದಲ್ಲಿ 4 ತರಹದ ವಾದ್ಯದಲ್ಲಿ 3 ತರಹದ ಧ್ವನಿ ಬರೋದು. ಅದನ್ನ ನಾವು 7 ಧ್ವನಿಗಳಿಗೆ ಒಗ್ಗಿಸಿಕೊಳ್ತೇವೆ, ಅದೇ ಸಂಗೀತ.
ಯಾಕೆಂದ್ರೆ ಮೃದಂಗ ಇರುತ್ತೆ, ತಬಲ ಇರುತ್ತೆ, ಅವುಗಳಿಂದ ಇನ್ನೇನು ಧ್ವನಿ ಬರುತ್ತೆ? ಒಂದೋ ತಾರ, ಒಂದೋ ಮಂದ್ರ, ಒಂದೋ ಮಧ್ಯಮ, ಅಥವಾ ಇನ್ನೊಂದು ಪರಿಭಾಷೆಯಲ್ಲಿ ಹೇಳೋದಾದ್ರೆ ಉಚ್ಚ, ಉದಾತ್ತ, ಅನುದಾತ್ತ, ಸ್ವರಿತ, ಮೂರೇ ತಾನೇ ಇರೋದು. ಇವು ಮೂರರ ತ್ರಿಪುಟಿಯನ್ನ 7 ಧ್ವನಿಗಳಿಗೆ ಒಗ್ಗುವಂತೆ ಮಾಡಿಕೊಳ್ಳುವುದು, 7ರ ಏರಿಳಿತಗಳಿಗೆ ಒಗ್ಗುವಂತೆ ಮಾಡಿಕೊಳ್ಳುವುದು ಅದೇ ಕಲೆ. ಹೀಗಾಗಿ ಸ್ಥಿತೋ ತ್ರೈಶ್ವರ್ಯೇಣತು ಸರ್ವತ್ರ. ಮತ್ತೆ ಇನ್ನೊಂದು, ವೇದ ಬಂದವರಿಗೆ ಈ ಉದಾತ್ತ ಅನುದಾತ್ತ ಸ್ವರಿತಗಳನ್ನು ಚೆನ್ನಾಗಿ ಹಾಡುವವರಿಗೆ ಸಂಗೀತ ಕಷ್ಟವೇ ಅಲ್ಲ, ಸ್ವಲ್ಪ ಬೇರೆ ಅಷ್ಟೇ. ಅದರಿಂದಾಗಿ ತ್ರೈಶ್ವರ್ಯೇಣ 3 ಸ್ವರದ ಹಾಗೆ ಇರುತ್ತೆ. ಅವ್ಯಾಹತೈಶ್ಚೇತಯತೆ ನ ವೇತ್ತಿ ವಿಷಮಾಹತೈ. ಅವ್ಯಾಹತೈ ಚೇತಯತೆ, ನಿರಂತರವಾಗಿ ಗಾಳಿ ಎಲ್ಲಿಗೆ ಪಾಸ್ ಆಗ್ತಾ ಇರುತ್ತೆ ಅಲ್ಲಿ ಶಬ್ದ ಬರ್ತದೆ. ನವೇತ್ತಿ ವಿಷಮಾಹತೈ, ಅಲ್ಲಿ ಏರಿಳಿತಗಳು ವಿಷಮಾಹತವಾಗಿ ಇದ್ರೆ ಅಂದ್ರೆ ಅವುಗಳ ಒಳಗಡೆಯಿಂದ ಸಂಚಾರ ವಿಷಮ ಆಯಿತು ಅಂತಂದ್ರೆ ಕೇಳಿಸೋದಿಲ್ಲ. ಸ್ವಲ್ಪ ಕೇಳುತ್ತೆ, ಸ್ವಲ್ಪ ಕೇಳಲ್ಲ, ಸ್ವಲ್ಪ ಕೇಳುತ್ತೆ, ಸ್ವಲ್ಪ ಕೇಳಲ್ಲ. ಆಪ್ಯಾಯಂತೆ ಚತೆ ನಿತ್ಯಂ ಧಾತವಸ್ತೈಸ್ತು ಧಾತುಭಿ ಆಪೋಗ್ನಿರ್ಮಾರುತಶ್ಚೈವ ನಿತ್ಯಂ ಜಾಗೃತಿ ದೇಹಿಷು. ಈ ಪಂಚಭೂತಗಳನ್ನು ಸಮ ಮಾಡೋದೇ ಆಹಾರ, ಅದರನ್ನ ಮತ್ತೆ ಸಮ ಮಾಡೋದೇ ವಿಸರ್ಜನೆ ಮೊದಲಾದವುಗಳು. ಧಾತುಗಳೇ ಧಾತುಗಳನ್ನ ಸಮ ಮಾಡ್ತದೆ, ಧಾತುಗಳೇ ಧಾತುಗಳನ್ನು ಪುಷ್ಟಿಗೊಳಿಸ್ತದೆ. ನಾವು ಇಲ್ಲಿಂದ ಏನು ತಿಂತೇವೆ ಅದು ಒಳಗಡೆಯ ಧಾತುಗಳಿಗೆ ಪುಷ್ಟಿ ಕೊಡುತ್ತದೆ. ನೀರು ಕುಡಿದಾಗ ರಕ್ತ ಆಗ್ತದೆ, ಚೆನ್ನಾಗಿ ತಿಂದಾಗ ಮಾಂಸ ಬೆಳೆಯುತ್ತೆ, ಮೂಳೆ ಗಟ್ಟಿಯಾಗುತ್ತೆ. ಇಂತಹ ಪದಾರ್ಥಗಳನ್ನು ತಿಂದರೆ ಅದರಿಂದಾಗಿ ಹೊರಗಡೆಯ ಧಾತು ಒಳಗಡೆ ಹೋಗಿ ತನ್ನ ಜಾತಿಯನ್ನ ಗಟ್ಟಿ ಮಾಡ್ತದೆ, ಅಷ್ಟೇ ತಾನೆ. ಆದರೆ ಯಾವಾಗಲೂ ಜಾಗೃತವಾಗಿರೋದಿಷ್ಟು, ಆಪಹ ಅಗ್ನಿ ಮಾರುತಃ. ನೀರು ಜಾಗೃತವಾಗಿರುತ್ತೆ, ಒಳಗಡೆ ರಕ್ತ ಹರಿಯುತ್ತೆ, ಹರಿಯೋದು ಗೊತ್ತೇ ಆಗಲ್ಲ, ರಕ್ತ ಹರಿತಾ ಇರುತ್ತೆ. ಮಾರುತಶ್ಚೈವ, ಗಾಳಿ, ಆಮೇಲೆ ಬೆಂಕಿ ಯಾವಾಗಲೂ ಜಾಗರೂಕವಾಗಿರುತ್ತೆ. ದೇಹದಲ್ಲಿ ಯಾವಾಗಲೂ ಕೆಲಸ, ನಮಗೆ ಎಚ್ಚರ ಇರಲಿ ಇಲ್ಲದೆ ಇರಲಿ ಕೆಲಸ ಮಾಡ್ತಾ ಇರುತ್ತೆ. ಹೀಗೆ ಸೃಷ್ಟಿ ಅನ್ನೋದು ಪಂಚಭೂತಗಳ ಸಮಷ್ಟಿ. ಮೊದಲು ಹೇಗಿತ್ತು? ಬ್ರಹ್ಮಾಂಡ ಸೃಷ್ಟಿಯಾಗುವಾಗ ದೇಹದಲ್ಲಿ ಹೇಗೆ ಬಂತು, ಪ್ರಾಣಿಗಳ ದೇಹದಲ್ಲಿ ಹೇಗೆ, ಓಡಾಡದ ಜಂಗಮ ಮತ್ತು ಸ್ಥಾವರ ಅವುಗಳ ದೇಹದಲ್ಲಿ ಹೇಗೆ, ಇಷ್ಟು ಕ್ಲಿಯರ್ ಆದ ಪಿಕ್ಚರ್. ಇಲ್ಲಿಗೆ ಮೋಕ್ಷಧರ್ಮ ಪರ್ವದಲ್ಲಿ 24 ಅಧ್ಯಾಯ. ಭಾರದ್ವಾಜ ಪಾರ್ಥಿವಂ ಧಾತುಮಾಶ್ರಿತ್ಯ ಶಾರೀರೋಗ್ನಿ ಕಥಂ ಭವೇತ್ ಅವಕಾಶ ವಿಶೇಷೇಣ ಕಥಂ ವರ್ತಯತೆ ನಲಃ. ಇಷ್ಟರೊಂದಿಗೆ ಪಾರ್ಥಿವಂ ಧಾತುಮಾಶ್ರಿತ್ಯ, ಈ ಪೃಥಿವಿಯ ಧಾತು ಅವುಗಳನ್ನು ಅವಲಂಬಿಸಿ ಶಾರೀರ ಅಗ್ನಿ ಕಥಂ ಭವೇತ್, ಶಾರೀರಾಗ್ನಿ ಹೇಗೆ ಉಂಟಾಗತ್ತೆ, ಅವಕಾಶ ವಿಶೇಷೇಣ ಬೇರೆ ಬೇರೆ ಜಾಗಗಳಲ್ಲಿ ಗಾಳಿ ಯಾವ ಯಾವ ರೀತಿ ಪರಿಣಾಮ ಹೊಂದತ್ತೆ ಅಂತ ಕೇಳ್ತಾನೆ. ಅದಕ್ಕೆ ಉತ್ತರ ಪ್ರಾಯ ಗೊತ್ತಿಲ್ಲ, ನಾಳೆ ಅಂತೂ ಇಲ್ಲ, ನಾಳೆ ಅಂತೂ ಇಲ್ಲ. ನಾಡಿದ್ದಿಂದ ಒಂದು ವಾಯುಪುರಾಣ ಹೇಳಬೇಕು ಅಂತ ಒಬ್ಬ ಭಕ್ತರ ಅಪೇಕ್ಷೆ. ಬಹಳ ಅವರು ಕೇಳಿದ್ರಿಂದ ವಾಯುಪುರಾಣವನ್ನು ಹೇಳೋದು ಪ್ರಾಯ ಇದೇ ಟೈಮಲ್ಲಿ ಅದನ್ನು ಹೇಳಬೇಕಾಗತ್ತೆ.
ನಾಡಿದ್ದಿಂದ 7 ದಿವಸ ಅದಿರುತ್ತೆ ಅಂತ ಅಂದ್ಕೊಂಡಿದ್ದೇನೆ. ನೋಡೋಣ. ಇವತ್ತು ನಾನು ಇಲ್ಲಿಗೆ ಮುಗಿಸಿದೆ, ಯಾಕೆಂದರೆ ಅದು ಸ್ವಲ್ಪ ಮುಂದೆ ಹೋದರೆ ಬಹಳ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಆಗ್ತದೆ. ಗಾಳಿ ಪ್ರತಿಯೊಂದು ಕಡೆ ಯಾವ್ಯಾವ ರೀತಿ ಕೆಲಸ ಮಾಡುತ್ತೆ ಅಂತ ಹೇಳಿ. ಇವತ್ತು ಅನಂತ ಚತುರ್ದಶಿ. ನಾವು ಈ ತನಕ ಈ ಚಾತುರ್ಮಾಸ್ಯದಲ್ಲಿ ಸುಮಾರು ಹುಣ್ಣಿಮೆಯಿಂದ ಶುರು ಆಗಿ, ಹುಣ್ಣಿಮೆಯಿಂದ ಅಥವಾ ಬಿದಿಗೆಯಿಂದ ಅಂದರೆ ಹುಣ್ಣಿಮೆಯ ನಂತರದ ಬಿದಿಗೆಯಿಂದ ಶುರು ಆಗಿ ಅನಂತ ಚತುರ್ದಶಿಯ ತನಕ ನಾವು ಅದಮಾರು ಕಿರಿಯ ಶ್ರೀಗಳ ಸನ್ನಿಧಿಯಲ್ಲಿ ಚಿಂತನೆಯನ್ನು ಮಾಡಿದೆವು. ನಾನು ಅವರಿಗೆ ಹೇಳಿದೆ, ಸ್ವಾಮಿ ನೀವು ಮಾತನಾಡಿ, ನಿಮ್ಮ ರಿಯಾಕ್ಷನ್ನು ಇದಕ್ಕೆ ಹೇಗೆ ಅಂತ ಹೇಳಿ ಮುಖ್ಯ ಆಗತ್ತೆ ಅಂತ. ಅದಕ್ಕೆ ಅವರು ಹೇಳಿದ್ರು, ಇಲ್ಲ ನಾನು ಮಾತನಾಡುವಲ್ಲ, ನೀವು ಹೇಳಿ, ನೀವು ಮಾತನಾಡಿ ಅಂತಂದರು. ಅವರ ಒಂದು ಸಹೃದಯತೆ, ಇಲ್ಲ ನೀವು ಮಾತನಾಡಿ ಸಾಕು, ನಾನು ಮಹಾಭಾರತವನ್ನು ಕೇಳುತ್ತೇನೆ ಅಂತ ಹೇಳಿದರು. ಹಾಗೆ ಅವರು ಕೇಳಿದ್ದಾರೆ. ಅವರು ಕೃಷ್ಣನನ್ನು ಮುಟ್ಟಿ ಪೂಜೆ ಮಾಡಿರೋದ್ರಿಂದ, ಸರ್ವಜ್ಞ ಪೀಠದಲ್ಲಿ ಕೂತಿರೋದ್ರಿಂದ ಆಚಾರ್ಯರು ಅವರ ಒಳಗಡೆ ನಿಂತು ಇದನ್ನು ಕೇಳಿದ್ದಾರೆ ಅನ್ನುವ ಒಂದು ಚಿಂತನೆ ನಮ್ಮದು. ಅವರ ಮೂಲಕ ನಾವೇನು ಕೇಳಿದ್ದೇವೆ ಇಷ್ಟು ಜನ ಇಷ್ಟು ದಿವಸ, ಅದನ್ನು ಮುಖ್ಯ ಪ್ರಾಣನಿಗೆ, ಆಚಾರ್ಯರಿಗೆ ಮತ್ತು ಅವರ ಮೂಲಕ ದೇವರಿಗೆ ಈ ಚಿಂತನಾ ಯಜ್ಞವನ್ನು ಸಮರ್ಪಣೆ ನಾವೆಲ್ಲರೂ ಮಾಡೋಣ ಅಂತ ನಿಮ್ಮೆಲ್ಲರನ್ನ ಪ್ರಚೋದಿಸುತ್ತಾ, ನಾವೆಲ್ಲರೂ ಅಲ್ಲಿ ಸ್ವಾಮಿಗಳ ಮಾಧ್ಯಮದಲ್ಲಿ ಅವರ ಒಳಗಡೆ ನಿಂತ ಆಚಾರ್ಯರು ಮತ್ತು ದೇವರ ಮಾಧ್ಯಮದಲ್ಲಿ ಈ ಚಿಂತನ ಯಜ್ಞದ ಸಮರ್ಪಣೆ ಮತ್ತೆ ಮುಂದುವರಿಯುತ್ತೆ. ಇದು ಅದನ್ನು ನೋಡೋಣ. ಈ ತನಕ ಆದದ್ದನ್ನು ಕೃಷ್ಣನಲ್ಲಿ ಅರ್ಪಿಸೋಣ. ಕೃಷ್ಣಾರ್ಪಣಮಸ್ತು.